ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ನಾವು ಇವತ್ತು ಒಂದು ಸಿಂಪಲ್ಲಾಗಿ ಪ್ಲೇನ್ ಪಲಾವ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಹುಡುಗರಿಗೆ ಲಂಚ್ ಬಾಕ್ಸ್ಗೆ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಯಾಲಕ್ಕಿ, ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳೋದು. ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ, ಒಂದು ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಈರುಳ್ಳಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಆಮೇಲೆ ಒಂದೆರಡು ಕೊಯ್ದಾಕ್ತೀವಿ ಅಷ್ಟೇ. ಇದನ್ನೆಲ್ಲ ಫ್ರೈ ಮಾಡ್ಕೊಳಬೇಕು. ಆಮೇಲೆ ಒಂದೇ ಒಂದು ಟೊಮೊಟೊ 4 ಪೀಸಸ್ ಹಾಕಿ ಕಟ್ ಮಾಡೋದು. ಕಟ್ ಮಾಡಾಕಿ ಅದನ್ನೂ ಒಂಚೂರು ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಈ ಥರ ಕಲರ್ ಚೇಂಜ್ ಆದಮೇಲೆ ತಣ್ಣಗಾಗ್ಬಿಡ್ಬೇಕು. ತಣ್ಣಗಾಗ್ಬಿಟ್ಟು ಆಮೇಲೆ ಅದು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋದು. ಆಮೇಲೆ ಈಗ ಒಂದು ಪಾತ್ರೆ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೆ. ಅದೇ ಇನ್ನು ಮಸಾಲೆ ಐಟಮ್ಸ್ ಇರ್ತಾವಲ್ಲ, ಗರಂ ಮಸಾಲೆ ಅದೆಲ್ಲ ಹಾಕೋದು. ಅದಕ್ಕೆ ಹಾಕಿ ಫ್ರೈ ಮಾಡಿ ಒಂಚೂರು ಪುದೀನ ಹಾಕಿ ಫ್ರೈ ಮಾಡ್ಕೊಳೋದು. ಆಮೇಲೆ ಒಂದೆರಡು ಖಾರಕ್ಕೆ ಆವಾಗಲೇ ರುಬ್ಬಕ್ಕೆ ಹಾಕಿದ್ವಲ್ಲ, ಒಂದೆರಡು ಉದ್ದುದ್ದ ಸಿಳಿರ ಹಸಿಮೆಣಸಿನ್ಕಾಯಿ, ಒಂದು 4 ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಳೋದು. ಆಗಲೇ ಹುರಿದಿದ್ವಲ್ಲ, ಅದು ಮಸಾಲೆ ರುಬ್ಬಿಟ್ಕೊಂಡಿದ್ವಿ, ಅದನ್ನು ಹಾಕಿ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಏನಿರಲ್ಲ, ಆಲ್ರೆಡಿ ಹುರಿದಿರ್ತೀವಲ್ಲ, ಸ್ವಲ್ಪ ಹೊತ್ತೇ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದು ಫ್ರೈ ಮಾಡ್ಕೊಂಬಿಡಬೇಕು. ಫ್ರೈ ಮಾಡಿ ಅದೇ ಮಿಕ್ಸಿ ಬಟ್ಲದಲ್ಲಿ ಒಂದು ಸ್ವಲ್ಪ ಅದು ಮಸಾಲೆ ಇರುತ್ತಲ್ಲ ತಳದಲ್ಲಿ, ಅದು ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋದು. ಅದನ್ನು ಪ್ಲೇಟ್ ಹಾಕಿ ಆಗಲೇ ಅರ್ಧ ಗಂಟೆ ಮುಂಚೆ ನಾನೊಂದು 2 ಗ್ಲಾಸ್ ಅಷ್ಟು ಅಕ್ಕಿ ನೆನೆಹಾಕಿದ್ದೆ. ಈಗ ಅಕ್ಕಿನ ಅದ್ರಾಗ ಹಾಕ್ಬಿಡೋದು. ಹಾಕಿ ಸ್ವಲ್ಪ ತಿರುಗಿಸಿ ಒಂದು 2 ನಿಮಿಷ ಫ್ರೈ ಮಾಡೋಣ. ಅದನ್ನು ಫ್ರೈ ಮಾಡಿಬಿಟ್ಟು ಈಗ ಗ್ಲಾಸಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಆ್ಯಸ್ ಯೂಸ್ವಲು ಅದೇ ಥರ ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡೋದು. ಅದನ್ನು ನಾನು ಇದನ್ನು ತಿಂತಾನೆ ವೀಡಿಯೋ ಎಡಿಟ್ ಮಾಡಿದ್ದು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಕಾಂಬಿನೇಷನ್ ಏನಾದರೂ ಗ್ರೇವಿ ಮಾಡ್ಕೋಬೋದು, ಇಲ್ಲ ಮೊಸರು ಬಜ್ಜಿ ಸಿಂಪಲ್ ಸಾಕು. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವೀಡಿಯೋಸ್ ಏನು ಓಡ್ತಾ ಇದ್ದಾವಾಗಲೇ ಸಬ್ಸ್ಕ್ರೈಬರ್ಸ್ ಇಲ್ಲ. ಫೈನಲಿ ಒಂದು ಹಾಫ್ ನಿಂಬೆಹಣ್ಣು ಇಟ್ಬಿಟ್ಟು ದಮ್ಗೆ ಇಟ್ಬಿಡೋದು. ಒಂದು 10 ನಿಮಿಷ ಆದಮೇಲೆ ರೆಡಿ ಆಗಿಬಿಡುತ್ತೆ. ಇನ್ನು ನೋಡಿ, ಮುದ್ದೆ ಏನಿಲ್ಲ, ಚೆನ್ನಾಗಿ ಬಿಡಿಯಾಗಿ ಬಂದಿದೆ. ನೀರೆಲ್ಲ ಅಳತೆ ಸರಿಯಾಗಿದ್ದರಿಂದ ನನ್ನ ಮಕ್ಕಳು ಇನ್ನು ತಿಂದು ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋದರು ಸ್ಕೂಲಿಗೆ.